ಸ್ಯಾಂಡಲ್ವುಡ್ನ ಹಿರಿಯ ನಟರಾದಂತಹ ರಮೇಶ್ ಭಟ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಸರ್ ಟೀಸರ್ ನೋಡಿದ್ರಿ ಹೊಸ ಫಿಲಮ್, ಹೇಗೆ ಅನ್ಸುತ್ತೆ? ಟೀಸರ್ ನೋಡಿದ್ ನೀವು ಹಾಗಾಗಿ ನೀವೇ ಹೇಳಬೇಕು. ನನಗೇನೋ ಖುಷಿ ಆಯಿತು, ತೃಪ್ತಿ ಆಯಿತು. ಕನ್ನಡ ಚಿತ್ರದಲ್ಲಿ ಈ ರೀತಿಯ ಒಂದು ಗ್ರಾಫಿಕ್ಕು ಚಿತ್ರಣ ಮಾಡೋದಕ್ಕೆ ಆಶ್ಚರ್ಯ ಆಯಿತು. ಆಗುತ್ತಾ ಇದು ಅಂತ. ಆಗಿದೆ, ಉತ್ತಮವಾಗಿ ಆಗಿದೆ. ಈ ಸಿನಿಮಾದಲ್ಲಿ ನಾನೊಂದು ವಿಶೇಷವಾದ ಪಾತ್ರ ಅಭಿನಯಿಸಿದ್ದೀನಿ. ಧ್ರುವನ ತಾತನ ಪಾತ್ರ. ಧ್ರುವ ಕೂಡ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ನನ್ನ ಮೊಮ್ಮಗನ ಪಾತ್ರ. ಈ ಚಿತ್ರದಲ್ಲಿ ತಾತ ಮತ್ತು ಮೊಮ್ಮಗನ ಬಾಂಧವ್ಯದ ಬಗ್ಗೆ ಹೆಚ್ಚು ಒತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷವಾದ ಒಂದು ಕಂಟೆಂಟ್ ಇರುವಂಥ ಸಿನಿಮಾ. ಅಂದರೆ ನಮ್ಮ ಸನಾತನ ವಿಜ್ಞಾನದ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಸಿನಿಮಾ. ಮಕ್ಕಳಿಗೆ ಅಥವಾ ಯುವಕರಿಗೆ ಇನ್ಸ್ಪಿರೇಷನ್ನು ಸಿಗುವಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಇಡೀ ಕುಟುಂಬ ಈ ಚಿತ್ರನ ನೋಡ್ಬೋದು. ಎಸ್ಪೆಷಲಿ ಯುವಕರು, ಯುವತಿಯರು ಇದಕ್ಕೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಬೇರೆ ಎಲ್ಲ ವಯಸ್ಸಿನವರು ಈ ಸಿನಿಮಾ ನೋಡಿದ್ರೆ ಕನೆಕ್ಟ್ ಆಗ್ತಾರೆ. ಅವರ ಜೀವನಕ್ಕೆ ಸಂಬಂಧ ಇರುವಂಥದ್ದು, ಹತ್ತಿರವಾಗುವಂಥದ್ದು ಒಂದು ಉತ್ತಮ ಸಿನಿಮಾ. ಸರ್ ಇನ್ನೊಂದು ಟೀಸರ್ ನೋಡಿದವರಿಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಒಂದು ರಾಜ್ಕುಮಾರ್ ಅವರು, ಮೇರು ನಟ ಅಣ್ಣ ಅವರಿದ್ದಾರೆ, ಪುನೀತ್ ರಾಜ್ಕುಮಾರ್ ಇದ್ದಾರೆ. ಒಂದು ಗ್ರಾಫಿಕ್ಸ್ ಇದರಲ್ಲಿ ಒಂದು ಸಿನಿಮಾದಲ್ಲಿ ಆ ಕಂಟೆಂಟ್ ಇದೆ ಅಂತ ನೋಡಿದ್ರೆ, ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ದು ಮತ್ತು ಅಣ್ಣ ಅವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಸರ್ದು ಒಡನಾಟ ಯಾವ ರೀತಿ ಇತ್ತು? ಯಾವ್ದಾದ್ರು ಒಂದು ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ನನಗೆ ಹೆಚ್ಚು ಒಡನಾಟ ಸಿಕ್ಕಿಲ್ಲ. ಅಷ್ಟು ಭಾಗ್ಯವಂತ ನಾನಲ್ಲ. ಯಾಕೆಂದರೆ ಅಣ್ಣವ್ರ ಜೊತೆಲಿ ಮಾಡಿರೋದು ಒಂದೇ ಸಿನಿಮಾ, ಒಂದು ಮುತ್ತಿನ ಕಥೆ. ಪುನೀತ್ ಅವ್ರ ಜೊತೆಲಿ ಮಾಡಿರೋದು ಒಂದೇ ಸಿನಿಮಾ, ಬಿಂದಾಸ್. ಹಾಗಾಗಿ ವೈಯಕ್ತಿಕವಾಗಿ ತುಂಬ ಒಡನಾಟ ಬೆಳೆಯೋದಕ್ಕೆ ಅವಕಾಶಗಳು ನನಗೆ ಸಿಕ್ಕಲಿಲ್ಲ. ನದದೃಷ್ಟ ನಾನು. ಆದರೆ ಅವರ ಸಾಂಗತ್ಯನ ತುಂಬ ಅನುಭವಿಸಿದ್ದೀನಿ. ಅವ್ರ ಜೊತೆಯಲ್ಲಿ ತುಂಬ ಮಾತುಕತೆ ಆಡಿದ್ದೀನಿ. ಅದೆಲ್ಲ ದೊಡ್ಡ ನೆನಪು. ಅದನ್ನು 2 ನಿಮಿಷದಲ್ಲಿ ಇಲ್ಲೆಲ್ಲೋ ನಿಂತ್ಕೊಂಡು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಅಷ್ಟೇ ಸಿಕ್ಕಿದ್ದು. ಅದೇ ದೊಡ್ಡ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾಳೆ ಪುನೀತ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಅದಕ್ಕೆ ಅವರ ನಮನ, ಅವರ ಸ್ಮರಣೆ ಅಷ್ಟೇ ನಾನು ಪಾಲಿಗೊಳ್ದಿರೋದು. ನಮಸ್ಕಾರ. ಸರ್ ಇನ್ನೊಂದು, ಇಷ್ಟೆಲ್ಲ ಕೇಳಿದ್ಮೇಲೆ ಒಬ್ಬರ ಬಗ್ಗೆ ಕೇಳಿಲ್ಲ ಅಂದರೆ ಅದು ಕನ್ನಡ ಜನತೆ ಒಪ್ಪಲ್ಲ. ಶಂಕರ್ ನಾಗ್ ಸರ್ ಅವರು ಇವಾಗ ಇನ್ನು ಒಂದು ವಿಚಾರ ಏನಂತಂದರೆ, ಒಂದು ಮೆಟ್ರೋ ಸ್ಟೇಷನ್ಗೆ ಶಂಕರ್ ನಾಗ್ ಅವರ ಹೆಸರಿಡಬೇಕು ಅಂತ ಇವಾಗ ಒಂದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡು ಇದಾಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ನೀವು ಯಾವ ರೀತಿ ಮನವಿ ಸಲ್ಲಿಸ್ತೀರಾ? ಸರ್ಕಾರಕ್ಕೆ ಕಿವಿ ಇಲ್ಲ. ಕಿವಿ ಇಲ್ಲದೆ ಇರೋರ ಹತ್ರ ಏನು ಹೇಳಿದ್ರಿ ಏನು? ಸೊ ಹಂಗಾಗಿದೆ ಈ ಅಭಿಯಾನ. ಈಗಲ್ಲ, ಭಾಳ ವರ್ಷದ ಮುಂಚೆ, ಮೆಟ್ರೋ ಶುರುವಾಗಕ್ಕೆ ಮುಂಚೆಯಿಂದ ನಾವು ಎಲ್ಲರೂ ಕಿಚ್ಚಾಡಿದ್ದೀವಿ, ಕೂಗಾಡಿದ್ದೀವಿ, ಮನವಿ ಸಲ್ಲಿಸಿದ್ದೀವಿ. ಸೆಂಟ್ರಲ್ ಮಿನಿಸ್ಟ್ರುಗಳು ಕೂಡ ಹೇಳಿದ್ದೀವಿ. ಯಾರಿಗೂ ಮನಸ್ಸಿಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಅಷ್ಟು ಒಂದು ನಾಡಿಗೆ ದುಡ್ದವನ್ನ, ಅವನ ಕಲ್ಪನೆ ಇದು. 86, 87ರಲ್ಲಿ ಅವನ ಸ್ವಂತ ದುಡ್ಡು ಖರ್ಚು ಮಾಡಿ ಸರ್ವೆ ಮಾಡಿಸಿದವನು. ಅವನು ಬೆಂಗಳೂರು ಮರಗಳ ಕಡಿ ಅಂತ ಹೇಳಿರಲಿಲ್ಲ. ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಲಂಡನ್ನಲ್ಲಿ ನೋಡ್ಕೊಂಡು ಬಂದವನು. ತಕ್ಷಣ ಅವನು ಮಾಡಬೇಕಾಗಿದ್ದ ಕೆಲಸ ಅದು ಅಂತ ಹೇಳಿ ಅವನು ಸ್ವಂತ ದುಡ್ಡು ಖರ್ಚು ಮಾಡಿ ಸುಮಾರು 9-10 ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಖರ್ಚು ಮಾಡಿದ್ದಾನೆ. ಅಂಥವನಿಗೆ ಯಾವುದೋ ಒಂದು ಸ್ಟೇಷನ್ಗೆ ಅವ್ರ ಹೆಸರಿಡೋ ಒಂದು ಮನಸ್ಸಿಲ್ಲ ಅಂತಂದರೆ ಅವ್ರಿಗೇನು ಹೇಳೋದು? ಮನಸ್ಸೂ ಇಲ್ಲ, ಕಿವಿನೂ ಇಲ್ಲ. ನಮ್ಮ ದುರಾದೃಷ್ಟ, ಇಂಥ ದೊರೆಗಳು ನಮಗಿದ್ದಾರೆ. ನನಗೆ ಆವೇಶ ಬರುತ್ತೆ. ಅವ್ರು ಮಾಡಿದ್ದನ್ನು ಸಹಿಸ್ಕೊಂಡು ಬದುಕೋದಷ್ಟೇ ನಮ್ಗೆ ಉಳಿದಿರೋ ಮಾರ್ಗ. ನಮಸ್ಕಾರ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.